ಸಾಗರದಹಟ್ಟಿಯಲ್ಲಿ ಸಿಸಿ ರಸ್ತೆ ಅವಾಂತರ. ಮನೆಗೆ ನುಗ್ಗಿದ ಮಳೆ ನೀರು, ದವಸ ಧಾನ್ಯ ಹಾನಿ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ. ಪಾವಗಡ ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಸಾಗರದಹಟ್ಟಿ ಗ್ರಾಮದಲ್ಲಿ ನಡೆಯುತ್ತಿರುವ ಸಿಸಿ ರಸ್ತೆ ಕಾಮಗಾರಿ ಗ್ರಾಮಸ್ಥರಿಗೆ ತೀವ್ರ ಸಂಕಷ್ಟ ತಂದೊಡ್ಡಿದೆ. ಕಾಮಗಾರಿ ಆರಂಭವಾಗಿ ಕೆಲವೇ ದಿನಗಳಲ್ಲಿ ಸುರಿದ ಧಾರಾಕಾರ ಮಳೆಗೆ ಮಳೆ ನೀರು ಹಲವು ಮನೆಗಳೊಳಗೆ ನುಗ್ಗಿದೆ. ಶುಕ್ರವಾರ ರಾತ್ರಿ ಹಾಗೂ ಶನಿವಾರ ಇಡೀ ರಾತ್ರಿ ಮಕ್ಕಳು ಹಿರಿಯರು ನಿದ್ರೆ ಇಲ್ಲದೆ ಪರದಾಡುವಂತಾಯಿತು. ಮನೆಯಲ್ಲಿದ್ದ ದವಸ ಧಾನ್ಯ, ದಿನಬಳಕೆ ವಸ್ತುಗಳು ನೀರಿನಲ್ಲಿ ಮುಳುಗಿ ಹಾನಿಯಾಗಿದ್ದು ಕುಟುಂಬಗಳಿಗೆ ಆರ್ಥಿಕ ಹೊಡೆತ ಬಿದ್ದಿದೆ. ಸಮರ್ಪಕ ಚರಂಡಿ ಮತ್ತು ನೀರು ಹರಿದು ಹೋಗುವ ವ್ಯವಸ್ಥೆ ಕಲ್ಪಿಸದೆ ರಸ್ತೆ ಕಾಮಗಾರಿ ಮಾಡಿದೆ ಈ ಅವಾಂತರಕ್ಕೆ ಕಾರಣ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಲ್ಯಾಂಡ್ ಆರ್ಮಿ ಸಂಸ್ಥೆಯ ಇಂಜಿನಿಯರ್ಗಳು ತಕ್ಷಣ ಸ್ಥಳ ಪರಿಶೀಲಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಹಾನಿಗೊಳಗಾದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಮೋಟ್ರ್ ಇಟ್ಬಿಟ್ಟು ಹೊರಗಡೆ ನೀರು ಹೊಡಿತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಚರಂಡಿ ಇತ್ತು, ಇಲ್ಲಿ ಚರಂಡಿ ಇಲ್ಲಿ ಈ ಕಡೆ ಬನ್ನಿ, ಈ ಕಡೆ ಬಿಡಿ, ಸೈಡ್ ಬಿಡಿ, ಸ್ವಲ್ಪ ಸೈಡ್ ಬಿಡಿ. ಇಲ್ಲಿ ನೋಡಿ, ಇಲ್ಲಿ ಚರಂಡಿ ಇತ್ತು, ಚರಂಡಿ ಪಕ್ಕದಲ್ಲಿ ಚರಂಡಿ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ಚರಂಡಿ ಮುಚ್ಚಾಕ್ಬಿಟ್ಟು ಎಲ್ಲ ರೋಡಿ ಬಿಟ್ಟಿದ್ದಾರೆ ನೀರೆಲ್ಲ. ಇಲ್ಲಿ ಈ ಥರ ಆಗ್ಬಿಟ್ರೆ ಹೆಂಗೆ ನಾವು ಊರಲ್ಲಿ ಇರೋ ಹೇಳಿ ನೀವೇ ಸ್ವಲ್ಪ ಈ ಕಡೆ ಬನ್ನಿ, ಹಂಗೆ ಮುಂದೆ ಬನ್ನಿ ಹೇಳ್ತೀನಿ, ಹಂಗೆ ಬಾ, ಇಲ್ಲಿ ಕೆಳಗಡೆ ಒಳಗೆ ಬಾ ಹೋಗೋಣ. ನೋಡಿ, ಈ ಥರ ಮಾಡಿಬಿಟ್ರೆ ನಾವು ಊರಲ್ಲಿ ಹಂಗೆ ಇರೋದು ಹೇಳಿ. ಇದು ನಮ್ಮನ್ನ ಯಾರು ಕೇಳೋರಿಲ್ಲ, ಯಾರು ಪರಿಸ್ಥಿತಿ ಇವ್ರು ಸರಿ ಇಲ್ಲ. ಬಿಲ್ ಅಂಗಡಿ ಮಾಡಿರಿ, ಚರಂಡಿ ಎಲ್ಲ ಕ್ಲೀನ್ ಮಾಡಿದ್ದು ರೋಡ್ ಹೆಂಗೆ ಹಾಕ್ಸಿದೆ ಅದೇ ಹೇಳ್ರಿ. ಫಸ್ಟ್ ನಮಗೆ ಚರಂಡಿ ಎಲ್ಲ ಮುಚ್ಚಾಕ್ಬಿಟ್ಟು ಮನೆ ಒಳಗಡೆ ನೀರು ಬಿಟ್ರೆ ಹೆಂಗ್ರಿ ನಾವು ಊರಲ್ಲಿ ಇರೋದು? ನಿಮ್ಗೆ ಹೆಂಗ್ ಬೇಕು ನೀವೇ ಮೊದಲೇ ಮಾಡಿಸ್ಕೋಬೇಕಿತ್ತು, ಬಿಲ್ ಯಾಕೆ ಮಾಡಕ್ ಬಿಟ್ಟಿದ್ರಿ? ಹಂಗೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದಲ್ವಾ? ಇಲ್ಲೆಲ್ಲರೂ ಪಂಚಾಯತಿ ಅವರು ಯಾರು ಬರಂಗಿಲ್ಲ. ನೋಡ್ರಿ, ಇಲ್ಲಿ ನೋಡಿ, ಅಲ್ಲಿಂದ ಮೇಲ್ಗಡೆಯಿಂದ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ನಿಂದ ಬರೋ ನೀರಲ್ಲ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡಿ, ಚರಂಡಿ ಇಲ್ಲ, ಇಲ್ಲಿ ಕಲೆಕ್ಷನ್ ಹಾಕಿಲ್ಲ ಚರಂಡಿಗೆ. ಇಲ್ಲಿ ನೋಡಿ, ಗಾಡಿ ಹೋಗ್ತಾ ಮೊನ್ನೆ ರಾತ್ರಿ ನಮ್ಮ ಹುಡುಗ ಒಯ್ಕೊಂಡು ಬಿದ್ದಿದ್ದೇನೆ. ನೋಡಿ, ಚಪ್ಪಡಿ ಬಂಡೆ ಹೊರ್ಕೊಂಡು ಹೋಗ್ಬಿಟ್ಟು ಇಲ್ಲೆಲ್ಲ ಗಾಡಿ ಮೇಲೆ ಒಯ್ಕೊಂಡು ಬಿದ್ದೇನೆ. ಗಾಡಿ ಸ್ಲಿಪ್ ಆಗಿಬಿಟ್ಟು ಒಯ್ಕೊಂಡು ಬಿದ್ದೇನೆ. ಹೆಂಗ್ರಿ ಹೇಳ್ರಿ? ಊರಲ್ಲಿ ಯಾವ ಥರ ಇರ್ಬೇಕು ನಾವು? ಊರಲ್ಲಿ ಇರ್ಬೇಕಾ ಮತ್ತೆ ಊರು ಬಿಟ್ಟು ಹೋಗ್ಬೇಕಾ? ಯಾರು ನಮ್ಮ ನಿಶ್ಚಾರ ಸರಿ ಇಲ್ಲ ಕಣ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಚಪ್ಪಡಿ ಬಂಡೆ ಮೇಲೆ ಇಲ್ಲಿ ಗಾಡಿ ಹೋಗೋದು ಹೆಂಗೆ? ಇಲ್ಲಿ ಗಾಡಿ ಸ್ಲಿಪ್ ಆಗಿಬಿಡ್ತು. ಮೊನ್ನೆ ನೈಟು ಬಿದ್ದುಬಿಟ್ಟಿದೆ ನಮ್ಮ ಹುಡುಗ. ತಿರ್ಗಿ ಇಲ್ಲಿಂದ ಬಂದಿರು, ಫಸ್ಟ್ ಬನ್ನಿ, ಅಲ್ಲಿಂದ ಬರ್ತಾ ಇಲ್ಲ, ಮೇಲಿಂದ ನೀರು. ನೋಡಿ, ಈ ಕಡೆ ನೀರೆಲ್ಲ ಹಟ್ಟಿ ನೀರು, ಇದೆಲ್ಲ ನೀರು, ಇದೆಲ್ಲ ಈ ಕಡೆ ಇದೆ ನೀರು, ಮೇಲ್ಗಡೆಯಿಂದ ಬಂದು ನೀರು. ನೋಡಿ, ಎಲ್ಲಿ ಆ ಕಡೆ ಒಂದು ಡ್ರಾಪ್ ಎಲ್ಲಿ ಆ ಕಡೆ ಹೋಗಲ್ಲ, ಅಲ್ಲಿಂದನೂ ಅಟ್ಟಿ ಒಳಗಡೆ ನೀರೆಲ್ಲ ಇಲ್ಲೇ ಹೋಗ್ಬೇಕು. ನಾವು ಎಲ್ಲಿರೋದು? ಈ ತಗ್ನಲ್ಲಿ ನಮ್ಮ ಮನೆ ಇದೆ. ನಮ್ಮ ಮನೆಯಲ್ಲಿ ನೀರಿದ್ರೆ ನಾವೆಲ್ಲ ಹೋಗ್ಬೇಕು ಹೇಳಿ? ಬನ್ನಿ ತೋರಿಸ್ತೀನಿ. ನೋಡಿ, ಇದೆಲ್ಲ ನೋಡಿ, ಈ ಕಡೆಯಿಂದ ಬರುತ್ತೆ ನೀರು, ಈ ಸೈಡು ಇದೆಲ್ಲ ನೀರೇ. ಇದೆಲ್ಲ ಬಂದು ನೋಡಿ, ಇದೆಲ್ಲ ಹೆಂಗಾಗಿದೆ ನೋಡಿ. ಬನ್ನಿ, ಇಲ್ಲಿ ಮನೆ ಒಳಗಡೆ ಹೋಗಿದ್ದಾರೆ. ಇದೆಲ್ಲ ನೋಡಿ, ಚರಂಡಿ ಕ್ಲೀನ್ ಮಾಡಿಸಿಲ್ಲ. ಅಲ್ಲಿಂದ ಬರ್ತಾನೆ ಇದಾವೆ ನೀರೆಲ್ಲ. ಇಲ್ಲಿ ಬಂದು ಅಟ್ಟಿ ಒಳಗಡೆ ಬರೋ ನೀರೆಲ್ಲ ಸೇರಿ ನೋಡಿ, ಇಲ್ಲಿ ನಮ್ಮ ಮನೆ ತಗ್ಗು, ಈ ಮನೆ ತಗ್ಗು ಫುಲ್ ನೋಡಿ, ಇಲ್ಲಿ ಫುಲ್ ಎಲ್ಲ ಕೆರೆ ಆಗ್ಬಿಟ್ಟಿದೆ ನೀರಲ್ಲ. ಇಲ್ಲೆಲ್ಲ ಫುಲ್ ಕೆರೆ ನೀರಾದಾಗ ನಾವೆಲ್ಲಿ ಹೋಗ್ಬೇಕು ಹೇಳ್ರಿ? ನೋಡಿ, ಇಲ್ಲಿಂದ ಬರೋ ನೀರೆಲ್ಲ ಇಲ್ಲಿ ಬಂದು ತೋರಿಸ್ತೀವಿ. ಇದೆಲ್ಲ ನಾವು ಇಷ್ಟೊಂದು ತಗ್ಗಿದೆ. ಇಲ್ಲಿ ನೋಡಿ, ಇದಿಷ್ಟೇ ಹೊಳೆ, ಇದು ಇಷ್ಟೇ ಎಲ್ಲಿಂದ ಬರೋ ನೀರಿಗೆಲ್ಲ ಇದಿಷ್ಟೇ ಹೊಳೆ. ಇದಿಷ್ಟು ಚರಂಡಿ ಮುಚ್ಕೊಂಡ್ರೆ ಈ ಮನೆಯೆಲ್ಲ ಮುಚ್ಕೊಂಡೋಗಿದೆ ನೈಟೆಲ್ಲ. ನಾವು ಹೆಂಗೆ ಜೀವನ ಮಾಡೋದು? ಮೇಲ್ಗಡೆಯಿಂದ ತಗ್ನಲ್ಲಿ ಇರಬೇಕಾ, ಊರಲ್ಲಿ ಬಿಡ್ಬೇಕಾ ನಾವು ಹೇಳಿ? ಸ್ವಲ್ಪ ಯೋಚನೆ ಮಾಡ್ಬೇಕ್ರಿ. ಯಾರು ದಿಕ್ಕಿಚ್ಚಾರಿಸಲಿಲ್ಲ, ಕೇಳೋರೆ ಅವ್ರ ಮೇಲೆ ಬರುತ್ತೆಲ್ಲ. ಕಳೆದ 3 ತಿಂಗಳ ಹಿಂದೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ರವರು ಜನಸಂಪರ್ಕ ಸಭೆಯಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು. ಆದರೆ ಇಂದಿಗೂ ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಜಿಲ್ಲಾಧಿಕಾರಿಗಳ ಭೇಟಿಯ ಬಳಿಕವೂ ಸುಧಾರಣೆ ಆಗದಿರುವುದು ಆಡಳಿತದ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಹುಟ್ಟುಹಾಕಿದೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಪರಿಹಾರ ನೀಡಬೇಕು. ಇಷ್ಟೆಲ್ಲ ಅನಾಹುತ ಆದರೂ ಸಿಕೆಪುರ ಗ್ರಾಮ ಪಂಚಾಯಿತಿ ಪಿಡಿಒ ರಂಗಸ್ವಾಮಿ ಅವರು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಲವು ಬಾರಿ ಗಮನಕ್ಕೆ ತಂದರೂ ಸ್ಪಂದನೆ ಇಲ್ಲ. ಜನರ ಸಮಸ್ಯೆಗೆ ಸ್ಪಂದಿಸಬೇಕಾದ ಅಧಿಕಾರಿಗಳು ಮೌನವಾಗಿರುವುದು ದುರದೃಷ್ಟಕರ ಎಂದಿದ್ದಾರೆ. ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ವರದಿ ನಂದೀಶ್ ನಾಯ್ಕ್, ಪಿ, ಶ್ರೀ ಟಿವಿ ನ್ಯೂಸ್, ಪಾವಗಡ. ನೋಡಿ, ಮೇಲ್ಗಡೆಯಿಂದ ಬರ್ತಾ ಇದೆ ನೀರು. ಮೇಲ್ಗಡೆಯಿಂದ ಬಂದು ಇಲ್ಲಿ ಮನೆ ಒಳಗಡೆ ನುಗ್ಗಿದೆ. ಒಳಗಡೆ ನುಗ್ಗಿಬಿಟ್ಟು ಈ ಕಡೆ ರೋಡ್ ಹೈಟ್ ಇದೆ.
ರೋಡ್ ಹೈಟ್ ಇರೋದ್ರಿಂದ ನೋಡಿ ಎಲ್ಲ ಯಾವ ಥರ ಇದೆ ನೋಡ್ರಿ, ಎಲ್ಲ ಕೊಚ್ಚೆ. ಮನೆ ಒಳಗೆ ನಾವು ಹೆಂಗ್ರಿ ಇರೋದು? ಇಲ್ಲೆಲ್ಲ ನೋಡಿ ಎಲ್ಲ ಕೊಚ್ಚೆ, ಇಲ್ಲೆಲ್ಲ ನೀರು. ಇಲ್ಲಿ ಚರಂಡಿ ನೋಡ್ರಿ, ಈ ಕಡೆ ಹಿಡಿಯಮ್ಮ, ಇಲ್ಲಿ ಚರಂಡಿ ನೋಡ್ರಿ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ನಾವು ಹೆಂಗ್ರಿ ನೋಡಿ, ಅಲ್ಲಿಂದ ಬಂದು ನೀರು ಫಸ್ಟು ಈ ಕಡೆ ಬರುತ್ತೆ, ಈ ಕಡೆ ಬಂದು ಮನೆ ಪಕ್ಕದಲ್ಲಿ ಕೊರಕಲು ಬಿದ್ದೆ ನೋಡಿ. ಇದೆಲ್ಲ ತರ ಎಲ್ಲ ಹೊರಟೋಗ್ತಾ ಇದೆ ನೋಡಿ, ಇದೆಲ್ಲ ತರ ಹೆಂಗ್ ಕೊರಕಲು ಬಿದ್ದಿದೆ ನೋಡಿ. ಇಲ್ಲಿ ಲೈನೇ ಬಿಟ್ಟು ಈ ಮನೆ ಒಳಗಡೆ ನೀರು ನುಗ್ತಾ ಇದೆ. ಬನ್ನಿ ತಿರು ಮೇಲುಗಡೆಯಿಂದ ಬಾ, ಹಿಂಗೆ ಹೇಳ್ತೀವಿ ಬೈಲಿ, ಬಾ ಹಿಂಗೆ ಬಾ ಇಲ್ಲ ಹಂಗೆ. ಅಲ್ಲಿ ನೋಡಿ ಒಂದು ಮೋಟ್ರ್ ಇಟ್ಟು ನೀರು ಹೊರಗಡೆ ಹೊಡಿತಾ ಇದ್ವಿ ನೋಡಿ, ಮೋಟ್ರ್ ಇಟ್ಟು ಹೊರಗಡೆ ಹೊಡಿತಾ ಇದ್ವಿ ನೀರಲ್ಲಿ. ಮೋಟ್ರ್ ಇಟ್ಬಿಟ್ಟು ನೀರು